ಒಂದು ಆರ್ಡ್ರ್ ಕೊಡ್ತಾವ್ ನೋಡಿ ಗುರು. ಇಲ್ಲಿ ದೇವನಹಳ್ಳಿಗೆ ಕೊಡ್ತಾವನೆ. ಇಲ್ಲಿಂದ 570 ರೂಪಾಯಿ ಕೊಟ್ಟ ಗುರು. ಈಗ ಟೈಮು ಆಲ್ಮೋಸ್ಟ್ 6:15 ಆಗೈತೆ. ಇಲ್ಲಿ ನೋಡಿ ಆರ್ಡ್ರ್ ಹೆಂಗೆ ಕೊಡ್ತಾವನಂತೇಳಿ. 4 ಕಿಲೋಮೀಟ್ರ್ 120. ಆಮೇಲೆ ಗ್ಯಾಸ್ಟಿಕ್ಕು ಅದು ಇದು ಅನ್ಭವಿಸ್ಬೇಕು. ನಾವು ಇಲ್ಲಿ ದುಡಿಯೋದು 2,000, ಹಾಸ್ಪಿಟ್ಲಿಗೆ 5,000 ಖರ್ಚಿಗೆ ಬೇಕಾಗುತ್ತೆ. ಕೈಯಿಂದ 3,000 ಹಾಕಿ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಡ್ರಾಪ್ ಮಾಡಿದೆ ಇವಾಗ ತಾನೆ. ಜಸ್ಟ್ 292 ರೂಪಾಯಿ. ಇದು ಕೊಟ್ಟಿರೋ ಅಮೌಂಟು 339. ಲೈವ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಡ್ಯೂಟಿಗೆ ಇವಾಗ ಬಂದೆ. ಆಲ್ಮೋಸ್ಟ್ ಆನ್ ಮಾಡೋಷ್ಟರಲ್ಲಿ 10 ಗಂಟೆ ಆಯಿತು. ಇವಾಗ ಒಂದು ಆರ್ಡ್ರ್ ಬಿದ್ದೈತೆ ರ್ಯಾಪಿಡ್ ಊಬರಲ್ಲಿ. ಇದು ಡ್ರಾಪ್ ಬಂದ್ಬಿಟ್ಟು ಹೊಸಕೋಟೆ ನಿಯರಲ್ಲೋ ಡ್ರಾಪು, ಸರಿನಾ. ಹೊಸಕೋಟೆ ಹತ್ರಗೆ ಎತ್ಕೊಂಡಿದ್ದೀನಿ. ಯಾಕಂದರೆ ಈ ಕಡೆ ಎಲ್ಲಿ ಬಿದ್ದಿಲ್ಲ. ಈ ಕಡೆ ಎಲ್ಲ ಟ್ರಾಫಿಕ್ ಇತ್ತು, ಅದಕ್ಕೆ ಹೊಸಕೋಟೆ ಸೈಡು ಬಿತ್ತು. ಹೊಸಕೋಟೆ ಸೈಡ್ ಇದು ಎತ್ಕೊಂಡಿದ್ದೀನಿ. ಹೊಸಕೋಟೆ ಸೈಡ್ ಎಲ್ಲಂತ ಗೊತ್ತಿಲ್ಲ, ಬಟ್ ನಿಯರ್ ಹೊಸಕೋಟೆ ಸೈಡೇ ಡ್ರಾಪ್ ಇದು, ಸರಿನಾ. ಅದಕ್ಕೆ ಎತ್ಕೊಂಡಿದ್ದೀವಿ. 330 ಎಷ್ಟು ಇದೆ ಸಮಥಿಂಗು. ಎಷ್ಟು ಕಿಲೋಮೀಟ್ರ್ ಅಂತ ನೋಡಿಲ್ಲ, ಯಾಕಂದರೆ ಆ ಕಡೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಇರೋಲ್ಲ. ಅದಕ್ಕೆ ಎತ್ಕೊಂಡಿದ್ದೀನಿ. ಅವ್ರಿಗೆ ಕಸ್ಟಮರ್ ಅನ್ಸುತ್ತೆ ಅಲ್ಲವ್ರೆ. ಓಕೆ, ಬರ್ತವ್ರೆ. ಹೋಗಿ ಡ್ರಾಪ್ ಮಾಡಿ ಸಿಗ್ತೀನಿ ಎಲ್ಲಿ ಏನು ಅಂತ, ಸರಿನಾ. 338 ಎಷ್ಟು ಕೊಟ್ಟವನೆ. ಡ್ರಾಪ್ ಮಾಡಿ ಎಷ್ಟು ಕೊಟ್ಟ ಏನಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಡ್ರಾಪ್ ಮಾಡೋಷ್ಟರಲ್ಲಿ 1 ಅವರ್ ಆಗ್ಬೋದು, ಮೇ ಬಿ 1 ಅವರ್ ಇಲ್ಲ 1 ಅವರ್ ಆಗ್ಬೋದು. ಓಕೆ, ವೆಯ್ಟ್ ಮಾಡಿ ಡ್ರಾಪ್ ಮಾಡಿ ಸಿಗ್ತೀನಿ ನಾನು ನಿಮಗೆ. ಗುರು ಫಸ್ಟ್ ಆರ್ಡ್ರು ಇವಾಗ ತಾನೇ ಡ್ರಾಪ್ ಮಾಡಿದೆ ಗುರು. ಬರೋಷ್ಟರಲ್ಲಿ ಏನು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಯಿತು. ಇದು ಕೊಟ್ಟಿರೋ ಅಮೌಂಟು 339. 15 ರೂಪೀಸ್ ಏನೋ ಬುಕ್ಕಿಂಗ್ ಚಾರ್ಜ್ ಅಂತ ಕಟ್ಟಾಗೈತೆ. ಕೊಟ್ಟಿರೋ ಅಮೌಂಟ್ ಬಂದ್ಬಿಟ್ಟು 326 ರೂಪೀಸ್ ಕೊಟ್ಟವ್ರೆ. ಇವಾಗ ತಾನೇ ಡ್ರಾಪ್ ಮಾಡಿದೆ. ಆಲ್ಮೋಸ್ಟ್ 10 ಗಂಟೆ 56 ನಿಮಿಷ. ಇವಾಗ ಎಲ್ಲದರಲ್ಲೂ ಡ್ಯೂಟಿ ಆನ್ ಮಾಡಿ ಇಕ್ತಾ ಇದ್ದೀನಿ. ನೋಡೋಣ ಯಾವುದಾದ್ರು ಬೆಳತ್ತಾ ಹೆಂಗೆ ಏನಂತ. ಆನ್ ಮಾಡಿ ಇಕ್ಕಿದ್ದೀನಿ. ಅಲ್ಲಿ ಮುಂದೆ ಕಾಟುಮ್ನಲ್ಲೂರಿಗೆ ಗೇಟ್ ಡ್ರಾಪ್ ಮಾಡಿದ್ದು. ಕಾಟುಮ್ನೂರು ಗೇಟಿಂದ ಸ್ವಲ್ಪ ಮುಂದೆ ಡ್ರಾಪ್ ಮಾಡಿದೆ. ಇಲ್ಲಿಂದ ನೋಡೋಣ ಯಾವುದಾದ್ರು ಬೆಳತ್ತೆ. ಬೆಳಂದೂರು ಸೈಡ್ ಕೊಡ್ತಾನೆ ಇಲ್ಲಿಂದ. ಆಲ್ಮೋಸ್ಟ್ ಇಲ್ಲಿ ಈ ಟೈಮಲ್ಲಿ ಪಿಕ್ ಮಾಡಿದ್ದೀನಿ ಇಲ್ಲಿಂದ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ನೆಕ್ಸ್ಟ್ ಆರ್ಡ್ರ್ ನೆಕ್ಸ್ಟ್ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಸರಿನಾ. ಎಷ್ಟೊತ್ತು ಬೀಳುತ್ತೆ ಏನಂತ ನಾನು ತೋರಿಸ್ತೀನಿ. ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಬನ್ನಿ ಗುರು. ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಮೇರೆ ಸೈಡೆ ಒಂದು ಆರ್ಡ್ರು ಕೈಬಾಡಿಗೆ ಬಂತು. ಕೈಬಾಡಿಗೆ ಮಾತಾಡ್ಕೊಂಡು ನಮ್ಮ ಮೇರೆಗೆ ಬಂದೆ. ಜಸ್ಟು ಡ್ರಾಪ್ ಮಾಡಿದೆ. ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ, ಸರಿನಾ. ಕೈಬಾಡಿಗೆ ಕ್ಯಾಶು ಕೊಟ್ಟವ್ರೆ. ಆಲ್ಮೋಸ್ಟ್ 250 ಕೊಟ್ಟರು. ಇಲ್ಲೇ ನೆಲ್ಲೂರಲ್ಲಿಗೇನೆ 300 ರೂಪಾಯಿ ಅಲ್ದೆ. ಬರ್ತಿರೋರೆ 250 ಕೊಟ್ಟರು. ಇನ್ನು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸರಿ ಅಂತ ಇಸ್ಕೊಬಿಟ್ಟು ಇವಾಗ ಇಲ್ಲಿ ಡ್ಯೂಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಡ್ಯೂಟಿಗಳು ಇಲ್ಲಿ ಲೋಕಲ್ ಬೀಳ್ತೈತೆ ಎಲ್ಲ. ಇಲ್ಲಿ ನೋಡ್ಬೋದು, ಎಲ್ಲ ಲೋಕಲ್ಲೇ ಬೀಳ್ತೈತೆ. ರ್ಯಾಪಿಡೋದಲ್ಲಿ ಒಂದೂ ಮಾಡಿಲ್ಲ, ಎಲ್ಲ ಊಬರಲ್ಲಿ ಮಾಡಿದೆ. ನಮ್ಮ ಹತ್ರಲ್ಲಿ ಒಂದು 120 ಮಾಡಿದೆ. ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಡ್ಯೂಟಿಗೆ. ಡ್ಯೂಟಿಗಳಂತೂ ಬೀಳ್ತೈತೆ, ಬಟ್ ಪಿಕಪ್ಪು ಜಾಸ್ತಿ ಕೊಡ್ತಾನೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು. 1.1 ಡ್ರಾಪು, 0.7 ಪಿಕಪ್ಪು ಕೊಡ್ತಾನೆ. ಬಟ್ ಅದು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. 100 ರೂಪಾಯಿ ಆರ್ಡ್ರ್ ಎತ್ಕೊಂಡ್ರೆ ಬೇಗ ಅರ್ನಿಂಗ್ಸ್ ಆಗುತ್ತೆ ಗುರು. ಈ 60 ರೂಪಾಯಿ 70 ರೂಪಾಯಿ ಎತ್ಕೊಂಡ್ರೆ ಅರ್ನಿಂಗ್ಸ್ ಆಗಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು, ಸರಿನಾ. ಅದು ಪ್ರೀಮಿಯಮ್ ಕೊಡ್ತಾವನೆ. ಮಾರತ್ತಲ್ಲಿ ಕೊಡ್ತಾವನೆ. ಮಾರತ್ತಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಆರ್ಡ್ರ್ ಕೊಡೋಲ್ಲ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡಲಿ, ಮಾರತ್ತಲ್ಲಿ ಭಜನೆ ಮಾಡ್ಬೇಕಷ್ಟೇ ಕುತ್ಕೊಂಡು. ನನಗಂತೂ ಈ ಜೀವನವೇ ರೀತಿ ಆಗೋಗ್ಬಿಟ್ಟಿದೆ. ಓಕೆ, ವೆಯ್ಟ್ ಮಾಡೋಣ, ನೋಡೋಣ ಆರ್ಡ್ರು. ಇವಾಗ ಟೈಮ್ ಆಲ್ಮೋಸ್ಟ್ 1:45 ಆಯಿತು. ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಆರ್ಡ್ರ್ ಯಾವುದಾದ್ರು ಕೊಡ್ತಾನೆ ಹೆಂಗೆ ಏನಂತ. ಡಿಪೆಂಡ್ ಬಾಡಿಗೆ ಎತ್ಕೊಂಡು ಹೋಗೋಣ ಇಲ್ಲಿಂದ. ಅರ್ನಿಂಗ್ಸ್ ಬೇಗ ಅರ್ನಿಂಗ್ಸು ಕಂಪ್ಲೀಟ್ ಮಾಡಬೇಕು. ಊಬರಲ್ಲಿ ಕೊಡ್ತಾವನೆ ಗುರು, ಬಟ್ ಪಿಕಪ್ ಮಾತ್ರ ಸಿಕ್ಕಾಪಟ್ಟೆ ಲಾಂಗ್ ಕೊಡ್ತಾವನೆ. ಅದಕ್ಕೆ ಇಲ್ಲಿ ನೋಡು 1.7 ಪಿಕಪ್ಪು, 2.5 ಡ್ರಾಪು, 1.5 ಪಿಕಪ್ ಕೊಡ್ತಾವನೆ. ಎಲ್ಲ ಲೋಕಲ್ ಯಾವುದು ಕೊಡ್ತಾ ಇಲ್ಲ. ಎಲ್ಲ ಲಾಂಗೆ ಕೊಡ್ತಾವನೆ. ಲೋಕಲ್ ಅಂತೂ ಯಾವುದು ಕೊಡ್ತಾ ಇಲ್ಲ. ಪಿಕಪ್ ಜಾಸ್ತಿ ಕೊಡ್ತಾವನೆ, ಸರಿನಾ. ಓಕೆ, ವೆಯ್ಟ್ ಮಾಡ್ತೀನಿ ರೀ. 2 ಕಿಲೋಮೀಟ್ರ್ ಪಿಕಪ್ ಕೊಡ್ತಾವನೆ. ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಒಂದು ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡೋಗಿ ಸಿಗ್ತೀನಿ. ವರ್ತೂರು ದೇವಸ್ಥಾನಗಳು ಕೊಡ್ತಾವನೆ. ಪಿಕಪ್ ನೋಡ್ಕೋಬೋದು. 1.7 ಪಿಕಪ್. ಓ ಯಪ್ಪ, ಪಿಕಪ್ಪೇ 1.7, ಡ್ರಾಪ್ 7, 8, 9 ಕಿಲೋಮೀಟ್ರ್ ಆಯ್ತು. 9 ಕಿಲೋಮೀಟ್ರಿಗೆ 130 ರೂಪೀಸ್ ಕೊಡ್ತಾವನೆ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡವನ. ಶಿವಾಜಿನಗರ ಕೊಡ್ತಾವನೆ. ಶಿವಾಜಿನಗರಕ್ಕೆ ಹೋಗಲ್ಲ. ಇದು ನೋಡಿ 2 ಕಿಲೋಮೀಟ್ರ್ ಪಿಕಪ್ಪು, ಡ್ರಾಪು 5 ಕಿಲೋಮೀಟ್ರು, 139 ಕೊಡ್ತಾವನೆ. ಪಿಕಪ್ ಮಾತ್ರ 2.1 ಪಿಕಪ್ಗೆ ಅಷ್ಟರಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದಕ್ಕೆ ಹೋಗ್ತಾ ಇಲ್ಲ ನಾನು. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡು ಹೋಗೋಣ, ಸರಿನಾ. ಅರ್ನಿಂಗ್ಸ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ ಗುರು. ನನಗಂತೂ ಇವತ್ತು ಬಾಡಿಗೆ ಅಂತ ಕೊಡ್ತಾವನೆ. ಇಲ್ಲಿ ನೋಡ್ಬೋದು, ಶಿವಾಜಿನಗರ ಕೊಡ್ತಾವನೆ 1 ಅವರ್ ಡ್ರಾಪ್ಗೆ. ಅದಕ್ಕೆ ಲಾಂಗ್ ಹೋಗ್ತಾ ಇಲ್ಲ, ಲೋಕಲ್ಲೇ ಮಾಡ್ತೀನಿ. ಲಾಂಗ್ ಹೋಗಲ್ಲ, ಸುಮ್ಮನೆ ಹಿಂಸೆ. ಲಾಂಗ್ ಹೋಗ್ಬಿಟ್ರೆ ಅಲ್ಲಿಂದ ಆರ್ಡ್ರ್ ಕೊಡಲ್ಲ ಅಂತೇಳಿ. ಇದು ನೋಡ್ಬೋದು, ಇನ್ನೊಂದು ಕೊಡ್ತಾವನೆ 1.5 ಪಿಕಪ್ಪು, 4 ಕಿಲೋಮೀಟ್ರ್ ಡ್ರಾಪು. ಮಾರತ್ತಲ್ಲಿ HBR
ಬಾರ್ಲಿ ಗೊಟ್ಟು ಪ್ರೀಮಿಯಂ ಕೊಡ್ತಾವನೆ. ಮಾರತಲ್ಲಿ ಔಟರ್ ರಿಂಗ್ ರೋಡು 110 ರೂಪಾಯಿ, 101 ರೂಪಾಯಿ ಪ್ಲಸ್ 28 ರೂಪಾಯಿ ಪ್ರೀಮಿಯಮ್ಮು. ಪ್ರೀಮಿಯಮ್ಗೂ ನಾರ್ಮಲ್ಗೂ ಏನು ಡಿಫ್ರೆನ್ಸ್ ಇಲ್ಲ ಗುರು. ಇದು ITPL ಕೊಡ್ತಾವನೆ, ಶ್ರೀ ಸತ್ಯಭಾವ ಹಾಸ್ಪಿಟಲ್ ಕೊಡ್ತಾವನೆ. ಅಲ್ಲಿಂದ ಮೆಟ್ರೋ ಹತ್ರ ಹೋಗಿ ಡ್ರಾಪ್ ಮಾಡಿದ್ಮೇಲೆ ಆರ್ಡ್ರ್ ಕೊಡೋಲ್ಲ ಅಂತ ನೋಡ್ತಾ ಇದ್ದೀನಿ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದೋ ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡು ಹೋಗೋಣ. ಅರ್ನಿಂಗ್ಸ್ ಅಂತೂ ಬೇಗ ಕಂಪ್ಲೀಟ್ ಮಾಡಬೇಕು. ಸರಿನಾ, ಆದಷ್ಟು ಅರ್ನಿಂಗ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗುರು. ಯಾಕಂದರೆ ಕಮಿಟ್ಮೆಂಟ್ ಹತ್ರ ಬಂತು. ರೋಡ್ ಕೊಡ್ತಾವನೆ, ಶಿವಾಜಿನಗರ, ಕಾಡುಗೋಡಿ, 1.7 ಹೊರತೂರು ದೇವಸ್ಥಾನ 160 ರೂಪಾಯಿ ಕೊಡ್ತಾನೆ. ಹೋಗನ್ವಾ? 1.7 ಪಿಕಪ್ಪು ಸಿದ್ದಾಪುರ ದೇವಸ್ಥಾನಗಳು 160, 7 14, 20 ರೂಪಾಯಿ ಜಾಸ್ತಿ. 20 ರೂಪಾಯಿ ಜಾಸ್ತಿ ಕೊಡ್ತಾನೆ ಅಷ್ಟೇ. ನಾವೇನು 20 ರೂಪಾಯಿ ಕಿಲೋಮೀಟ್ರ್ ಲೆಕ್ಕ ಹಾಕಿದ್ರು 7, 14 ಆಗುತ್ತೆ. ಆದರೆ ಪಿಕಪ್ 1.7 ಐತೆ. ಅದಕ್ಕೇ ಸಿದ್ದಾಪುರ ಪಿಕಪ್ಪು. ಎತ್ಕೊಬಿಟ್ರೆ ಯಾರು ಎತ್ಕೊಂಡ್ರು? ಓಕೆ, ವೆಯ್ಟ್ ಮಾಡೋಣ. ಒಳ್ಳೆ ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡು ಡ್ಯೂಟಿ ಮಾಡ್ತೀನಿ. ಯಾವುದಾದ್ರೂ ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಡ್ರಾಪ್ ಮಾಡಿದೆ ಇವಾಗ ತಾನೆ. ಜಸ್ಟು 292 ರೂಪಾಯಿ ಸಿಗಿಯಲ್ಲಿ ಹಿಂದೆ. ಸರಿನಾ, ನಮ್ಮ ಹತ್ರ 120, 402 ರೂಪಾಯಿ. ಕೈ ಬಾಡಿಗೆ ಒಂದು 250 ರೂಪಾಯಿ. 250 ರೂಪಾಯಿ ಕೈ ಬಾಡಿಗೆ ಆಗೈತೆ. ಟೈಮ್ 3:30 ಆಯಿತು. ಇಲ್ಲಿಂದ ಆರ್ಡ್ರ್ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಊಟ ಬೇರೆ ಮಾಡಿಲ್ಲ, ಊಟ ಮಾಡಬೇಕು. 3:30 ಆಗೈತೆ. ಊಟ ಮಾಡ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಊಟ ಮಾಡಬೇಕು ಫಸ್ಟು, ಇಲ್ಲಾಂದರೆ ಆಮೇಲೆ ಗ್ಯಾಸ್ಟ್ರಿಕ್ಕು ಅದು ಇದು ಅನುಭವಿಸ್ಬೇಕು. ನಾವು ಇಲ್ಲಿ ದುಡಿಯೋದು 2000, ಹಾಸ್ಪಿಟ್ಲಿಗೆ 5000 ಖರ್ಚಿಬೇಕಾಗುತ್ತೆ, ಕೈಯಿಂದ 3000 ಹಾಕಿ. ಅದಕ್ಕೇ ಊಟ ಮಾಡ್ಕೊಂಡು ಸಿಗ್ತೀನಿ ಯಾವುದೋ ಡ್ಯೂಟಿ ಬಿಡಲಿ. ಸರಿನಾ, ಸಿಕ್ಕಾಬಿಟ್ಟೆ ಬಿಸಿಲೈತೆ ಗುರು. ಬಿಸಿಲಲ್ಲಿ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ರೇಂಜಿಗೆ ಬಿಸಿಲೈತೆ. ಅದಕ್ಕೆ ಇವಾಗ ಊಟ ಮಾಡಬೇಕು. ಊಟ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಡ್ಯೂಟಿಗೆ. ಸರಿನಾ, ಕಾಕಿ ಶರ್ಟು ಬಿಚ್ಚಿಲ್ಲಿ ಇಕ್ಕಿದ್ದೀನಿ ಗುರು. ಈ ಬಿಸಿಲಿಗೆ ಕಾಕಿ ಶರ್ಟಕ್ಕೂ ಹಾಕ್ಕೊಳಕ್ಕಾಗ್ತಾಯಿಲ್ಲ. ಶರ್ಟ್ ಮೇಲೆ ಶರ್ಟು, ಆದಷ್ಟು ಕಾಕಿ ಶರ್ಟ್ ಹಾಕ್ಕೊಳಕ್ಕೆ ಪ್ರಿಪೇರ್ ಮಾಡ್ತೀನಿ. ಓಕೆನಾ, ಯಾಕಂದರೆ ಜಾಸ್ತಿ ಜನ ಕಮೆಂಟ್ ಮಾಡ್ತಾಯಿದ್ರು ಗುರು ಕಾಕಿ ಶರ್ಟ್ ಹಾಕ್ಕೊಳ್ಳಿ ಅಂತ. ಅದಕ್ಕೇ ಆರ್ಡ್ರು ಕೊಡ್ತಾವನೆ. ಮುಸ್ಸಾಂದ್ರ ವೈಟ್ ಫೀಲ್ಡ್ ಕೊಡ್ತಾವನೆ. ವೈಟ್ ಫೀಲ್ಡ್ ಹತ್ರ ಯಾವುದೋ ಒಂದು ಸ್ಕೂಲ್ ಐತೆ, ಅಲ್ಲಿಗೆ ಕೊಡ್ತಾವನೆ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಏನೋ ತಿನ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಸರಿನಾ, ಊಟ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಒಂದು ಆರ್ಡ್ರ್ ಬಿದ್ದೈತೆ ರ್ಯಾಪ್ ನಮ್ಮ ಹತ್ರಲ್ಲೇ. 13 ಕಿಲೋಮೀಟ್ರ್ ಡ್ರಾಪು 52 ನಿಮಿಷ ತೋರಿಸ್ತೈತೆ ಇವರು ಡ್ರಾಪ್ ಮಾಡೋಕ್ಕೆ. ದೊಡ್ಡನಕುಂದಿ ವೈಟ್ ಫೀಲ್ಡ್ ರೋಡಲ್ಲಿ ಪಿಕಪ್ ಇಲ್ಲೇ ಬಂದಿದ್ದೀನಿ. ಡ್ರಾಪಿಗೆ ನೋಡಿ ಎಷ್ಟೊಂದು ತೋರಿಸ್ತೈತೆ ಅಂತ. ಯಪ್ಪ, ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ಪಿಕ್ ಮಾಡಿ ಡ್ರಾಪ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ಕಸ್ಟಮರ್ ಬರ್ತಾವ್ರೆ. ಸರಿನಾ, 250 ಕೊಟ್ಟವ್ರೆ. ಡ್ರಾಪ್ ಮಾಡಿ ನಾನು ನಿಮಗೆ ಸಿಗ್ತೀನಿ, ಬನ್ನಿ. ಒಂದು ಆರ್ಡ್ರ್ ಕೊಡ್ತಾವೆ ನೋಡ್ಗುರು. ಇಲ್ಲಿ ದೇವನಹಳ್ಳಿಗೆ ಕೊಡ್ತಾವನೆ. ಇಲ್ಲಿಂದ 570 ರೂಪಾಯಿ ಕೊಟ್ಟ. ಯಾರು ಎತ್ಕೊಂಡ್ರು ಇಲ್ಲಿಂದ ದೇವನಹಳ್ಳಿ ಗುರು. ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ ಈ ಆರ್ಡ್ರು. ಅಲ್ಲಿಂದ ಬಂದೆ. ನೀವು ಕೇಳ್ಬೋದು ಯಾಕೆ ಗುರು ಅದು ದೇವನಹಳ್ಳಿದು ಆರ್ಡ್ರ್ ಹೋಗಿಲ್ಲ ನೀವು ಅಂತ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ಮತ್ತು ಇನ್ನೊಂದೇನಂದರೆ ಇನ್ನೊಂದು ಬಾಡಿಗೆ ಐತೆ, ಮನೆ ಹತ್ರ ಒಂದು ಬಾಡಿಗೆ ಐತೆ. ವೈದೇಹಿ ಹಾಸ್ಪಿಟ್ಲ್ ಹತ್ರ ನೋಡಿರ್ತಾರೆ ನೀವು ಲಾಸ್ಟ್ ವೀಡಿಯೋದಲ್ಲಿ. ಅವನ್ನ ಅಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಪಿಕಪ್ ಆ್ಯಂಡ್ ಡ್ರಾಪ್ ಐತೆ ಆ ಬಾಡಿಗೆ ಒಂದು. ಅದಕ್ಕೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ. ಅವ್ರಿಗೆ ಹೇಳಿದ್ದೆ ಬರ್ತೀನಿ ಅಂತ, ಅದರಿಂದ ಹೋಗಿಲ್ಲ. ಇಲ್ಲಂದ್ರೆ ಹೋಗ್ತಾ ಇದ್ದೆ. 560 ರೂಪಾಯಿ 70 ರೂಪಾಯಿ ಕೊಟ್ಟನಲ್ಲ, ಇಲ್ಲ ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಏನು 1.5 ಅವರಲ್ಲಿ ಡ್ರಾಪ್ ಮಾಡ್ಬೋದಾಯಿತು. ಮತ್ತು ಅಲ್ಲಿಂದ ಕೊಡ್ತಾನೆ ಇಲ್ವ ಏನಂತ ಒಂದು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಚೆನ್ನಾಗಿರ್ತಾಯಿತ್ತು. ಬಟ್ ಆ ಕಡೆ ನಾನು ಹೋಗಿಲ್ಲ ಗುರು. ಮನೆ ಹತ್ರ ಒಂದು ಬಾಡಿಗೆ ಇತ್ತು, ಅದಕ್ಕೇ ಇವಾಗ ಇಲ್ಲಿ ಬಂದು ಡ್ರಾಪ್ ಮಾಡಿದೆ. ಇವಾಗ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿದ್ದು 5 ಗಂಟೆ ಆಯಿತು. ಸರಿನಾ, ಮನೆ ಸೈಡ್ ಆರ್ಡ್ರ್ ಇವಾಗ ಹಾಕ್ಕೊಂಡು ಹೋಗೋಣ. ಹೌದು, 60 ರೂಪಾಯಿ ಕೊಡ್ತಾವನೆ ಗುರು. ಎಲ್ಲಿ ಡ್ರಾಪು ಬೇಡ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಬನ್ನಿ ಗುರು. ಈಗ ಟೈಮು ಆಲ್ಮೋಸ್ಟ್ 6:30 ಆಗೈತೆ. ಇಲ್ಲಿ ನೋಡಿ ಆರ್ಡ್ರ್ ಹೆಂಗೆ ಕೊಡ್ತಾವನ ಅಂತೇಳಿ. 4 ಕಿಲೋಮೀಟ್ರ್ 120. ಯಪ್ಪ, 4 ಕಿಲೋಮೀಟ್ರಿಗೆ 120 ಎಲ್ಲ ಕೊಡ್ತಾವನೆ. ಪಿಕಪ್ ನೋಡಿ, ಪಿಕಪ್ಪು 1 ಕಿಲೋಮೀಟ್ರು, ಡ್ರಾಪು 4.7. ಪಿಕಪ್ ಲಾಂಗ್ ಕೊಡ್ತಾವನೆ. ಡ್ರಾಪು ಕಮ್ಮಿ, ಪಿಕಪ್ ಜಾಸ್ತಿ ಕೊಡ್ತಾವನೆ. ಊಬರಲ್ಲಿ 633. ಮತ್ತು ರ್ಯಾಪಿಡೋದಲ್ಲಿ ಎಷ್ಟು ಮಾಡಿದೆ ಅಂತ ನಮ್ಮ ಹತ್ರ 374. ಮತ್ತು ರ್ಯಾಪಿಡೋದಲ್ಲಿ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ರ್ಯಾಪಿಡೋದಲ್ಲಿ ಕಮ್ಮಿ ಮಾಡಿರ್ಬೇಕು ಮೇ ಬಿ, ನೆಟ್ವರ್ಕೇ ಇಲ್ಲ ಇಲ್ಲಿ. 484 ಅಷ್ಟೇ. ಈಜಿಪುರ ಕೊಡ್ತಾವನೆ. ಮನೆ ಸೈಡ್ ಬೇಕು, ಅದೇ ಬಾಡಿಗೆ ಐತೆ ಅಂತ ಹೇಳಿದ್ನಲ್ಲ, ಮನೆ ಸೈಡಿಗೆ ಹೋಗಬೇಕು. ಬಾಡಿಗೆ ಒಂದು ಐತೆ ಮನೆ ಸೈಡು, ಅದಕ್ಕೆ ಎತ್ಕೊಂಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವುದಪ್ಪ ಇದು, ಮಲ್ಲೇಶ್ವರಂ ಕೊಡ್ತಾವನೆ. ಇಲ್ಲಿಂದ ಮಹದೇವಪುರ ಕೊಡ್ತಾವನೆ, ಮಲ್ಲೇಶ್ವರಂ ಕೊಡ್ತಾವನೆ. ಬಟ್ ಆ ಕಡೆ ಎಲ್ಲ ನಾನು ಹೋಗೋದೇ ಇಲ್ಲ ಬಿಡಿ.
ಲೋಕಲಲ್ಲೇ ಇರ್ತೀನಿ ಅಷ್ಟೇ. ಸುಮ್ಮನೆ ಟ್ರಾಫಿಕ್ಕು ಹಿಂಸೆ ಜಾಸ್ತಿ ಈ ಟೈಮಿಂಗಲ್ಲೇ. ಅದಕ್ಕೆ ಇವಾಗ ಏರ್ ಸೈಡ್ ಒಂದು ಆರ್ಡ್ರ್ ಬೇಕು. ಅದಕ್ಕೆ ಏರ್ ಸೈಡ್ ಆರ್ಡ್ರ್ ಹಾಕ್ಕೊಂಡು ಇವಾಗ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಸರಿನಾ? ಅರ್ನಿಂಗ್ಸ್ ಬಂದು ಇಷ್ಟ ಆಗೈತೆ, ಕಮ್ಮಿ ಆಯಿತು. ತಿರ್ಗಿ ಇವಾಗ ಒಂದು ಕೈ ಬಾಡಿಗೆ ಒಂದು 200 ರೂಪಾಯಿ ಮಾಡಿದೆ. ಫಸ್ಟ್ ಒಂದು 250 ಎಲ್ಲ ಎಷ್ಟಾಯ್ತು ಏನಂತ ನೀವೇ ಕೌಂಟ್ ಮಾಡ್ಕೊಳ್ಳಿ. ಇವಾಗ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವುದಿನ್ನ ಬೀಳ್ತಾ ಇಲ್ಲ. ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಒಂದು ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಸರಿನಾ? ಲಾಸ್ಟಲ್ಲಿ ಅವ್ರನ್ನ ಪಿಕ್ ಮಾಡಿ ಅಲ್ಲಿ ಹೋಗ್ಬೇಕಾದ್ರೆ ನಾನು ಎಷ್ಟು ಮಾಡಿದ್ದೀನಿ ಏನಂತ ನಿಮಗೆ ತೋರಿಸ್ತೀನಿ. ಏನೊಂದು 200 ರೂಪಾಯಿ 150 ರೂಪಾಯಿ ಅಷ್ಟೇ ಮಾಡೋಕ್ಕಾಗೋದು. ಸರಿನಾ? ಓಕೆ, ಆರ್ಡ್ರ್ ಬಿಡಲಿ. ಅವ್ರು ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಗುರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿದೆ. ಹಾಸ್ಪಿಟ್ಲ್ ಹತ್ರ ಡ್ರಾಪ್ ಮಾಡಿದೆ. ಅರ್ನಿಂಗ್ಸ್ ತೋರಿಸಿರಲಿಲ್ಲ, ಅದಕ್ಕೆ ಅರ್ನಿಂಗ್ಸ್ ತೋರಿಸಿ ಹಂಗೆ ವಿಡಿಯೋ ಎಂಡ್ ಮಾಡೋಣ ಅಂತೇಳಿ ಇವಾಗ ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಿ, ಎಷ್ಟು ಮಾಡಿದ್ದೀನಿ ಏನು ಅಂತ. ಸರಿನಾ? ರ್ಯಾಪಿಡೋದಲ್ಲಿ ಅರ್ನಿಂಗ್ಸ್ ಇಷ್ಟ ಆಗೈತೆ. ಸರಿನಾ? ಏನು 642 ರೂಪಾಯಿ ರ್ಯಾಪಿಡ್ ಅರ್ನಿಂಗ್ಸು. ಮತ್ತು ಊಬರಲ್ಲಿ 633 ರೂಪಾಯಿ. ನಮ್ಮ ಯಾತ್ರೆಯಲ್ಲಿ ಎಷ್ಟು ಮಾಡಿದ್ದೀನಿ ಎಲ್ಲ ಡಿಫ್ರೆನ್ಸ್ 100 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಗುರು, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಅದರಲ್ಲಿ 100 ಇದರಲ್ಲಿ 100 ಆ ಥರ ಡಿಫ್ರೆನ್ಸು. ಇದರಲ್ಲೊಂದು 374 ಮತ್ತು ಕೈ ಬಾಡಿಗೆ ಒಂದು 250 ಮತ್ತು ಒಂದು ಎಷ್ಟು 200 ರೂಪಾಯಿ ಕೈ ಬಾಡಿಗೆ. ಈ ಥರ ಇತ್ತು ಕೈ ಬಾಡಿಗೆ ಅರ್ನಿಂಗ್ಸು. ಸರಿನಾ? ಟೋಟಲ್ ಎಷ್ಟಾಯ್ತು ಏನಂತ ನೀವೇ ಕೌಂಟ್ ಮಾಡ್ಕೊಳ್ಳಿ. ಇವತ್ತು ಆರ್ಡ್ರ್ ಇತ್ತು ಗುರು, ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾಯಿದ್ದ. ಅಂದರೆ ಸಾಯಂಕಾಲ ಮೇಲೆ ಆರ್ಡ್ರ್ ಇದ್ದಿದ್ದು, ಮಧ್ಯಾಹ್ನ ಅಲ್ಲಿ ಹೋಗಿ ಲಾಕ್ ಆಗಿದ್ದು ನೀವು ನೋಡೇ ಇರ್ತೀರ. ಅಲ್ಲಿಂದ ಕೈ ಬಾಡಿಗೆ ಬಂದಿದ್ದು. ಓಕೆನಾ? ಇವತ್ತು ಅರ್ನಿಂಗ್ಸು ಇತ್ತು, ಬ್ಯಾಕ್ ಟು ಬ್ಯಾಕ್ ಆರ್ಡ್ರು ಬೀಳ್ತಾ ಇತ್ತು. ಬಟ್ ಮನೆ ಪಕ್ಕದಲ್ಲಿ ಹೇಳ್ತಾರಲ್ಲ, ಯಾಕಂದರೆ ಏನಾದರೂ ಎಮರ್ಜೆನ್ಸಿ ಆದಾಗ ಅಕ್ಕಪಕ್ಕ ನೋಡ್ಕೋಬೇಕು. ಇವತ್ತು ದುಡಿತೀವಿ, ನಾಳೆ ಹೋಗುತ್ತೆ, ಅದೆಲ್ಲ ಸೆಕೆಂಡ್ರಿ. ಹೇಳ್ತಾರಲ್ಲ ಹಾಸ್ಪಿಟ್ಲ್ ಅಂತ, ಅದಕ್ಕೆ ಅವ್ರಿಗೆ ಫಸ್ಟ್ ರೆಸ್ಪಾನ್ಸ್ ಕೊಟ್ಟು ಪಿಕ್ ಮಾಡ್ಕೊಬಂದು ಇವಾಗ ಡ್ರಾಪ್ ಮಾಡಿದ್ದೀನಿ. ಹಾಸ್ಪಿಟ್ಲ್ ಹತ್ರ ಬರ್ತಾರೆ, ಬಂದಮೇಲೆ ಇವಾಗ ಮನೆ ಹತ್ರ ಡ್ರಾಪ್ ಮಾಡೋದಷ್ಟೇ. 500 ರೂಪಾಯಿ ಕೊಡ್ತಾರೆ. ಎಲ್ಲ ಸೇರಿ ಎಷ್ಟಾಯಿತು ಏನಂತ ನೀವೇ ಕೌಂಟ್ ಮಾಡ್ಕೊಳ್ಳಿ. ಅರ್ನಿಂಗ್ಸ್ ಅಂತೂ ಈ ಥರ ಇತ್ತು ಇವತ್ತು ನನ್ನ ಅರ್ನಿಂಗ್ಸು. ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ? ನೀವೇ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ಹೋಗಿ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಬಿಡಿ. ಮತ್ತು ಇನ್ಸ್ಟಾದಲ್ಲಿ ಒಂದು ಫಾಲೋ ಹಾಕ್ಕೊಳ್ಳಿ, ಅದರಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸು. ಮತ್ತು ಇಷ್ಟ ಆಗಿತ್ತು ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಹೋಗಲು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.